ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಪುಸ್ತಕದ 2ನೆಯ ಪಾಠವಾದ ನದಿಯ ಅಳಲು ಎಂಬ ಪಾಠದ ವ್ಯಾಕರಣ ಮಾಹಿತಿ ಎಂಬುದರ ಬಗ್ಗೆ ಅಭ್ಯಾಸ ಮಾಡೋಣ ಮಕ್ಕಳೇ. ಮೊದಲನೇದಾಗಿ ಮಕ್ಕಳಿಲ್ಲಿ ಸಂಯುಕ್ತಾಕ್ಷರಗಳು ಎಂಬುದಾಗಿ ಕೊಟ್ಟಿದ್ದಾರೆ. ಇವತ್ತು ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಏನಿದು ಸಂಯುಕ್ತಾಕ್ಷರಗಳಂದ್ರೆ? ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು ಮಕ್ಕಳೇ. ಅಂದ್ರೆ ವ್ಯಂಜನಗಳು, ಯಾವುದು ವ್ಯಂಜನಗಳು? ಕಾಯಿಂದ ಳವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂಬುದಾಗಿ ಕರಿತೀವಲ್ವಾ. ಆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡಾಗ ಸ್ವರಗಳ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ಒತ್ತಕ್ಷರ ಅನ್ನುವಾಗ ನಿಮಗೆ ಗೊತ್ತಾಯಿತು ಅಲ್ಲ ಮಕ್ಕಳೇ, ಒತ್ತಕ್ಷರಗಳನ್ನ ನೀವು ಕಲ್ತಿದ್ದೀರಿ ಈಗಾಗಲೇ. ಅದನ್ನ ನಾವು ಒತ್ತಕ್ಷರ ಎಂಬುದಾಗಿ ಕರಿತೀವಿ ಮಕ್ಕಳೇ. ಆ ಒತ್ತಕ್ಷರಗಳಲ್ಲಿ ಅಂದ್ರೆ ಸಂಯುಕ್ತಾಕ್ಷರಗಳಲ್ಲಿ 2 ವಿಭಾಗಗಳು. ಅವ್ಯಾವುದು? ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು, ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರಗಳು. ಮಕ್ಕಳೇ, ಸಜಾತಿಯ ಸಂಯುಕ್ತಾಕ್ಷರಗಳಂದ್ರೇನು? ಸಜಾತಿ ನೋಡಿ, ಹೆಸರಿನಲ್ಲೇ ಇದೆ. ಸಜಾತಿ ಅಂದ್ರೆ ಒಂದೇ ಜಾತಿಯ, ಸಜಾತಿ ಅಂದ್ರೆ ಒಂದೇ ಜಾತಿಯ, ಒಂದೇ ಜಾತಿಯ 2 ವ್ಯಂಜನಗಳು ಅಂದ್ರೆ ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುವವು. ಉದಾಹರಣೆಗೆ ನೋಡಿ ಮಕ್ಕಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ನೋಡಿ ಕಾಣ್ತಾ ಇದೆ ಇಲ್ಲಿ ನೋಡಿ. ವ್ಯಂಜನಕ್ಕೆ ಒಂದೇ ಜಾತಿಯ ಇನ್ನೊಂದು ವ್ಯಂಜನ ಸೇರ್ಕೊಂಡಾಗ ನಾವು ಅದನ್ನ ಏನು ಅಂತ ಕರಿತೀವಿ? ಸಜಾತಿಯ ಸಂಯುಕ್ತಾಕ್ಷರಗಳು. ನೋಡಿ, ಕ ಒತ್ತಕ್ಷರ ಕ, ಖ ಒತ್ತಕ್ಷರ ಖ, ಈ ರೀತಿಯಾಗಿ ಕ ಇಂದ ಳವರೆಗಿನ ಇದನ್ನ ನಾವು ಸಜಾತಿಯ ಒತ್ತಕ್ಷರಗಳು ಅಥವಾ ಸಜಾತಿಯ ಸಂಯುಕ್ತಾಕ್ಷರಗಳು ಎಂಬುದಾಗಿ ಕರಿತೀವಿ ಮಕ್ಕಳೇ. ಉದಾಹರಣೆಗೆ ನೋಡಿಲಿ, ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ ಇತ್ಯಾದಿ. ಇಲ್ಲಿ ನೋಡಿಲಿ, ಪಾಗೆ ಪಾದೆ ಒತ್ತಕ್ಷರ, ಅದೇ ಜಾತಿಯ ಒತ್ತಕ್ಷರ. ಮಾಗೆ ಮಾ ಜಾತಿಯ ಒತ್ತಕ್ಷರ, ಇನ್ನೊಂದು ವ್ಯಂಜನ. ಒಂದಕ್ಕೊಂದು ಒಂದೇ ಜಾತಿಯ 2 ವ್ಯಂಜನವನ್ನು ಸೇರಿದಾಗ ಅದು ಸಂಯುಕ್ತಾಕ್ಷರ ಅಥವಾ ಸಜಾತಿಯ ಸಂಯುಕ್ತಾಕ್ಷರಗಳು ಎಂಬುದಾಗಿ ಕರೆಯಲಾಗುತ್ತೆ ಮಕ್ಕಳೇ. ಈಗ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರಗಳು. ಇಲ್ಲಿ ವಿಜಾತಿ ಅಂದ್ರೆ ಬೇರೆಯ ಜಾತಿಯ ಸಂಯುಕ್ತಾಕ್ಷರಗಳು ಸೇರ್ಕೊಂಡು ಹೇಗೆ? ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರಗಳು ಎನಿಸುವುದು. ಅಂದ್ರೆ ಈಗ ಪಾದಲ್ಲಿ ಪಾದೆ ಒತ್ತಕ್ಷರ ಇದೆ, ಅದೇ ಜಾಗದಲ್ಲಿ ಪಾಗೆ ಬೇರೆ ಒತ್ತಕ್ಷರಗಳನ್ನ ನಾವು ಕೊಟ್ಟಾಗ, ಬೇರೆ ಒತ್ತಕ್ಷರಗಳು ಬೇರೆ ವ್ಯಂಜನದ ಒತ್ತಕ್ಷರಗಳನ್ನ ಕೊಟ್ಟಾಗ ಅದು ವಿಜಾತಿಯ ಸಂಯುಕ್ತಾಕ್ಷರಗಳು ಎನಿಸ್ತದೆ ಮಕ್ಕಳೇ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಭ ಪ್ಲಸ್ ಆ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಆ ಭಕ್ತ. ನೋಡಿ ಮಕ್ಕಳಲ್ಲಿ ಕಾಗೆ ತಾ ಒತ್ತಕ್ಷರ ಕೊಟ್ಟಿದ್ದಾರೆ, ಇದು ಬೇರೆ ಜಾತಿಯ ಒತ್ತಕ್ಷರ, ಅದಕ್ಕೆ ಇದನ್ನ ಏನು ಅಂತ ಕರಿತೀವಿ? ವಿಜಾತಿಯ ಸಂಯುಕ್ತಾಕ್ಷರ ಎಂಬುದಾಗಿ ಕರಿ. ಇಲ್ಲಿ ಉದಾಹರಣೆಗೆ ನೋಡ್ಬೋದು ಮಕ್ಕಳಲ್ಲಿ, ಚಕ್ರ, ಕಾಗೆ ರಾ ಒತ್ತಕ್ಷರ ಕೊಟ್ಟಿದ್ದಾರೆ. ಆಜ್ಞೆ, ಜ್ಞೆಗೆ ಜ್ಞ ಒತ್ತಕ್ಷರ ಕೊಟ್ಟಿದ್ದಾರೆ. ಸ್ತ್ರೀ ಅಂದ್ರೆ ಸ, ತ ಒತ್ತಕ್ಷರ ಮತ್ತು ರಾ ಒತ್ತಕ್ಷರ, ಒಂದಕ್ಕಿಂತ ಹೆಚ್ಚು ಒತ್ತಕ್ಷರಗಳು ಇಲ್ಲಿ ಬಂದಿದೆ. ಇದು ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಮಕ್ಕಳೇ. ಒಂದಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರಗಳನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಮಾತ್ರ ನಾವು ನೋಡ್ಬೋದು. ಆದರೆ ಸಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ನಾವು ಈ ರೀತಿಯಾಗಿ ಕಾಣಲಾಗುವುದಿಲ್ಲ. ಅದು ಒಂದೇ ಜಾತಿಯ ಸಜಾತಿಯ ಅದೇ ಜಾತಿಯಾದಂತಹ ಒತ್ತಕ್ಷರಗಳನ್ನ ಮಾತ್ರ ನಾವಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ವಸ್ತ್ರ, ಸಾಗೆ 2 ಒತ್ತಕ್ಷರ ಇದೆ. ಸ್ತ್ರ, ತಾ ಮತ್ತು ರ, ಇವುಗಳನ್ನ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂಬುದಾಗಿ ಕರಿತೇವೆ ಮಕ್ಕಳೇ. ಮಕ್ಕಳಲ್ಲಿ ಭಾಷಾಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ನಿಮ್ಮ ಕನ್ನಡ ಬರವಣಿಗೆ, ಕನ್ನಡ ನೋಟ್ಸ್ನಲ್ಲಿ ಬರಿಬೇಕು ಮಕ್ಕಳೇ. ನಾನು ಹೇಳ್ತೀನಿ ಹೇಗೆ ಬರಿಬೇಕು ಅನ್ನೋದನ್ನ. ಸಂಯುಕ್ತಾಕ್ಷರಗಳು ಎಂದರೇನು? ಎರಡನೇದು, ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ ಮಕ್ಕಳೇ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಅಂದ್ರೆ ಈ ಕೋಷ್ಟಕದಲ್ಲಿ ವಿಜಾತಿಯ ಮತ್ತು ಸಜಾತಿಯ 2 ಸಂಯುಕ್ತಾಕ್ಷರಗಳನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ವಿಂಗಡಣೆ ಮಾಡಿ ಬರಿಬೇಕು, ಬೇರೆ ಬೇರೆ ಡಿವೈಡ್ ಮಾಡಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರ
ಅಲ್ಲಿ ಬರಿಬೇಕು. ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಯಾವುದು ಅನ್ನೋದಾಗಿ ನೀವಿಲ್ಲಿ ಬರಿಬೇಕು ಮಕ್ಕಳೇ. ಮೂರನೇದು ಮಕ್ಕಳೇ, 5 ಸಜಾತಿಯ ಹಾಗೂ 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ. ಇದು ನಿಮಗೆ ಬಹಳ ಸುಲಭವಾಗ್ಬೋದು ಮಕ್ಕಳೇ. ನಿಮ್ಮ ತರಗತಿಯಲ್ಲಿರುವಂತಹ ನಿಮ್ಮ ಗೆಳೆತಿಯರ ಹೆಸರುಗಳನ್ನ ಬೇಕಾದರೆ ನೀವಿಲ್ಲಿ ಬರಿಬೋದು. ನಂತರ ಯೋಜನೆ 1, ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ಇದು ಪ್ರಾಜೆಕ್ಟ್ ವರ್ಕ್ ಮಕ್ಕಳೇ. ಓದಿಗೆ ಮನ್ನಣೆ, ನದಿಗಳ ಮಾಲಿನ್ಯ ಯಾವ ಕಾರಣಗಳಿಂದಾಗುತ್ತದೆ ಎಂಬುದನ್ನು ಓದಿ ತಿಳಿಯಿರಿ ಹಾಗೂ ಹಿರಿಯರಿಂದ ಕೇಳಿ ತಿಳಿಯಿರಿ. ಅಂದರೆ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಯಾವುದರಿಂದ ಆಗುತ್ತೆ, ನದಿಯ ಮಾಲಿನ್ಯ ಯಾವುದು, ಅದಕ್ಕೆ ರೀಸನ್ ಏನು, ಕಾರಣಗಳೇನು ಎಂಬುದನ್ನು ನೀವು ಓದಿ ಬೇರೆ ಕಡೆಯಿಂದ ಆದರೂ ತಿಳಿಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಕೇಳಿ ಅಥವಾ ಪೇರೆಂಟ್ಸ್ನ ಕೇಳಿ ತಿಳ್ಕೊಳ್ಳಿ ಅನ್ನೋದಾಗಿ ಕೊಟ್ಟಿದ್ದಾರೆ ಮಕ್ಕಳೇ. ಎರಡನೇದು, ದಿನಪತ್ರಿಕೆಯಲ್ಲಿ ಬರುವ ನದಿಗಳ ಮಾಲಿನ್ಯ ಕುರಿತಾದ ಲೇಖನಗಳನ್ನು ಓದಿ ತಿಳಿಯಿರಿ ಹಾಗೂ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿರಿ. ಇದು ತರಗತಿಯಲ್ಲಿ ಬಂದಾಗ ನಿಮ್ಮ ಸಹಪಾಠಿಗಳೊಂದಿಗೆ ನಾವು ಚರ್ಚೆ ಮಾಡುವ ಮಕ್ಕಳೇ. ವಿದ್ಯಾರ್ಥಿಗಳೇ, ಇಂದು ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ಅಭ್ಯಾಸ ಮಾಡಿದೆವು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ತರಗತಿ ಪ್ರಾರಂಭವಾದ ಮೇಲೆ ತಿಳಿಸಿಕೊಡುತ್ತೇನೆ.